ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ಹಿಂದೆ ಕಾಣಿಸ್ತಿದ್ದೆ ಲಾಲ್ಬಾಗು. ನಾನು ಬಂದಿದ್ದೀನಿ ಲಾಲ್ಬಾಗಲ್ಲಿ. ವಿಶೇಷ ಏನಪ್ಪ ಅಂತಂದರೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಗೋಸ್ಕರ 220ನೇ ಲಾಲ್ಬಾಗ್ ಪುಷ್ಪ ಪ್ರದರ್ಶನ ಮಾಡಿದ್ದಾರೆ. ಸೊ ಅದನ್ನು ತೋರ್ಸೋಕ್ಕಂತ ಬಂದಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮೈನು ಲಾಲ್ಬಾಗ್ಗೆ 4 ಗೇಟ್ ಇದ್ದಾವೆ. ಸೊ ನಾನು ಬಂದಿದ್ದೀನಿ ಈ ಕಡೆ ಜಯನಗರ 4th ಬ್ಲಾಕ್ ಅಂದ ಇರೋ ವೆಸ್ಟ್ ಗೇಟಿಂದ ಹೋಗ್ತಾ ಇದ್ದೀನಿ. ಸೊ ಎಂಟ್ರಿ 80 ರೂಪೀಸ್ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ವೀಕೆಂಡ್ ಬಂದರೆ ನಾರ್ಮಲ್ ಡೇಸಲ್ಲಿ 20 ರೂಪಾಯಿ ಉಳಿಸ್ಬೋದು. ಚಿಕ್ಕವ್ರಿಗೆ 30 ರೂಪಾಯಿ, ಇನ್ನು ವೀಕೆಂಡಲ್ಲಿ ಬಂದರೆ ದೊಡ್ಡವ್ರಿಗೆ 100 ರೂಪಾಯಿ. ಇವತ್ತು ನಾರ್ಮಲ್ ದಿನದಿಂದ 80 ರೂಪೀಸ್ ಟಿಕೆಟು. ಸೊ ಅದಕ್ಕೆ 80 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಎಂಟ್ರಿ ಆಗಿದ್ದೀನಿ. ನೋಡಿ, ಈ ಕಡೆ ಹೋದರೆ ಲಾಲ್ಬಾಗ್ ಕೆರೆ ಇದೆ ಅಂತೆ. ಸೊ ಲಾಲ್ಬಾಗ್ ಕೆರೆ ನೋಡ್ಕೊಂಡು ನೀವು ಎಂಟ್ರಿ ಆದ ತಕ್ಷಣ ನೋಡಿ ಲಾಲ್ಬಾಗಲ್ಲಿ ಇವಾಗ ಮೈನ್ ಆಗಿ ಕೆರೆ ನೋಡಿದೆ. ಈಗ ಇಲ್ಲಿ ಏನೋ ಸ್ಟ್ಯಾಚ್ಯೂ ಮಾಡಿದ್ದಾರೆ ವುಡ್ಡಲ್ಲಿ, ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಕಲಾಕೃತಿಗಳನ್ನ ತುಂಬ ನೋಡ್ಬೋದು ಈ ಲಾಲ್ಬಾಗ್ ಒಳಗಡೆ. ಇವಾಗ ನೋಡಿ ತೋರಿಸ್ತೀನಿ. ನಾವು ಈ ಗ್ಲಾಸ್ ಅರಮನೆ ಇದೆಯಲ್ಲ, ಇದ್ರ ಒಳಗಡೆ ಮೇಯ್ನ್ ಅಲಂಕಾರ ನೋಡೋಕ್ಕೆ ಕಾಣಿಸುತ್ತೆ. ಸೊ ಇವಾಗ ಆಚೆ ಕಡೆ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಲ್ಲೆಲ್ಲ, ಆಮೇಲೆ ಒಳಗಡೆ ಹೋಗೋಣ. ಇಲ್ಲಿ ಎಷ್ಟೊಂದು ಹೂಗಳಿದ್ದಾವೆ. ಈ ಹೂಗಳಲ್ಲಿ ಯಾವ ಹೂವಿನ ಹೆಸರು ಗೊತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಮೈನು ಈ ಗ್ಲಾಸ್ ಅರಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಕ್ಯೂ, ಇಲ್ಲಿಂದಾನೆ ಎಲ್ಲ ಜನ ಹೋಗ್ತಾ ಇದ್ದಾರೆ. ಸೊ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ಬಿಟ್ಟೆ ಒಳಗಡೆ ಹೋಗ್ಬೇಕು. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ. ಆನೆ ಇದೆ ನೋಡಿ, ಇದು ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ ಆನೆ. ಗೈಸ್ ಮೈನು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಬಾಡಿಗೆ ಅದ್ಭುತ, ನೋಡಲು 2 ಕಣ್ಣುಗಳು ಕೂಡ ಸಾಲದು ಅಷ್ಟು ಅದ್ಧೂರಿಯಾಗಿದ್ದಾವೆ. ಹಾಗೂ ಇಲ್ಲಿ ಹಲವಾರು ಬಗೆಯ ಹೂಗಳನ್ನು ಕೂಡ ನೋಡ್ಬೋದು. ಈ ವರ್ಷ ವಿಶೇಷವಾಗಿ ಬೆಂಗಳೂರಿನಲ್ಲಿರುವ ಶ್ರೀ ಪಂಚಲಿಂಗೇಶ್ವರ ಹಾಗೂ ನಾಗೇಶ್ವರ ಸ್ವಾಮಿ ದೇವಸ್ಥಾನದ ಕಲಾಕೃತಿಗಳನ್ನು ಇಲ್ಲಿ ನೋಡ್ಬೋದು. ವಿಶೇಷವಾಗಿ ದೇವಸ್ಥಾನ ಹೆಂಗಿದೆಯೋ ಅದೇ ರೀತಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನೋಡಿ ರಾಜರು ಯುದ್ಧ ಮಾಡ್ತಿರೋ ಅಂತ ಸ್ಟ್ಯಾಚ್ಯೂ ಮಾಡಿದೆ.
ಎಲ್ಲ ನೀರು ಬಿಡ್ತಾ ಇದ್ದಾರೆ ನೋಡಿ, ಹೂಗಳು ಬಾಡಬಾರ್ದು ಅಂತ ತುಂಬಾ ಅದ್ಭುತವಾಗಿ ಇರಿಗೇಷನ್ ಟೈಪ್ ಮಾಡಿದ್ದಾರೆ. ಇವರಿದ್ದಾರಲ್ಲ 1ನೇ ಮಹಾರಾಜ ಅಂತೆ ಗಂಗಾ ವಂಶರದಲ್ಲಿ. 2ನೇವರು ರಾಚಮಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನು ತುಂಬಾ ಜನ. ಹೆಸರು ಮಹಾರಾಜ ದುರ್ವಿನೀತ ನೋಡಿ ಇವರೇ. ಅದ್ಭುತವಾಗಿ ಈ ಗಾಜಿನ ಮನೆಯಲ್ಲಿ ಇರುವಂತಹ ಗಂಗರ ರಾಜವಂಶದ ಪ್ರತಿಯೊಂದು ವಿಡಿಯೋ ಕೂಡ ಎಲ್ಲ ಮಾಡಿದೆ. ಸೊ ಹಲವಾರು ರಾಜರುಗಳು ಆಳ್ವಿಕೆ ಮಾಡಿರುವಂಥ ಅವ್ರ ಹೆಸರು ಪ್ರತಿಯೊಂದು ತುಂಬ ಅದ್ಭುತವಾಗಿ ಕಲಾಕೃತಿಗಳನ್ನ ಒಳಗಡೆ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಆಗಸ್ಟ್ 15ಕ್ಕೆ ವಿಶೇಷವಾಗಿ ಮಾಡಿರುವಂತಹ ಈ ಅಲಂಕಾರ ಇದ್ರೊಳಗಡೆ ನೋಡ್ಬೋದು. ಇಲ್ಲೊಂದು ಗಾರ್ಡನ್ ಕೂಡ ಮಾಡಿದ್ದಾರೆ ನೋಡಿ. ಈ ಬಿಸಿಲಲ್ಲಿ ಸಾಕಾಗೆ ನೀರು ಕಾರಂಜಿ ಎಗರುತ್ತಾ ಇದೆ. ನೋಡಾದ್ಮೇಲೆ ಮನೆಯಿಂದ ಊಟ ತಗೊಂಬಂದ್ರೆ ನಲ್ಲಿ ಆರಾಮಾಗಿ ಊಟ ತಿನ್ಕೊಂಡು ಹೋಗ್ಬೋದು. ಒಂದು ಒಳ್ಳೆ ಮಿನಿ ಪ್ಲೇಸು ಹಾಗೂ ಸ್ಪಾಟ್ ನೋಡ್ದಂಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.